ನಮಸ್ಕಾರ. ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಸುಭದ್ರ ಸರ್ಕಾರ, ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಸಲುವಾಗಿ ಫೈಟ್ ನಡೀತಾ ಇದೆ ಅಂತ ಹೇಳಿ ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರ ಆದಾಗ, ಚರ್ಚೆಗಳಾದಾಗ ಪ್ರತಿ ಬಾರಿ ಕಾಂಗ್ರೆಸ್ನ ನಾಯಕರು ಹಾಗೆ ಕಾಂಗ್ರೆಸ್ ಪಕ್ಷದ ವಕ್ತಾರರು ಹೇಳ್ತಾ ಇದ್ದಿದ್ದು ಇದೆಲ್ಲವೂ ಮಾಧ್ಯಮ ಸೃಷ್ಟಿ, ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಇದೆಲ್ಲವೂ ಕೂಡ ವಿರೋಧ ಪಕ್ಷಗಳ ಸೃಷ್ಟಿ ಅಂತ ಹೇಳಿ. ಆದ್ರೆ ನಿನ್ನೆ ಇಡೀ ರಾಜ್ಯ, ಒಂದರ್ಥದಲ್ಲಿ ಇಡೀ ದೇಶ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ಪಟಾಕಿಗಳನ್ನ ಸಿಡಿಸ್ತಾ ಸಂಭ್ರಮಿಸ್ತಾ ಇದ್ರೆ, ಅತ್ತ ಬೆಳಗಾವಿಯಲ್ಲಿ ದೊಡ್ಡದೊಂದು ಆನೆ ಪಟಾಕಿಯೇ ಸದ್ದು ಮಾಡ್ತು ರಾಜಕೀಯ ಪಡಸಾಲೆಯಲ್ಲಿ. ಮತ್ತದೇ ಕುರ್ಚಿ ಕಾಳಗದ ವಿಚಾರ ಸುದ್ದಿ ಚರ್ಚೆ ಮುನ್ನೆಲೆಗೆ ಬಂತು. ಆದ್ರೆ ಈ ಬಾರಿ ಸೃಷ್ಟಿ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಧ್ಯಮದವರ ಮೇಲೋ ಅಥವಾ ವಿರೋಧ ಪಕ್ಷದವರ ಮೇಲೋ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈ ಬಾರಿ ಸೃಷ್ಟಿಸಿದ್ದು ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು. ಅಲ್ಲಿಗೆ ಶುರುವಾಯಿತು ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿನ, ಡಿ.ಕೆ. ಶಿವಕುಮಾರ್ ಅವರ ಕನಸಿಗೆ ಹಾಗಾದ್ರೆ ಮೂರ್ನಾಮಾನ, ಇತ್ಯಾದಿ ಇತ್ಯಾದಿ ಚರ್ಚೆಗಳು. ಇದಕ್ಕೆ ಸ್ಪಷ್ಟನೆ ಒಂದು ಕಡೆಯಲ್ಲಿ, ಇದಕ್ಕೆ ಕೆಂಡಾಕಾರ್ತ ಪ್ರತಿಕ್ರಿಯೆ ಮತ್ತೊಂದು ಕಡೆಯಲ್ಲಿ. ವಿರೋಧ ಪಕ್ಷಗಳ ಕೈಗಂತೂ ಭರಪೂರವಾದ ಆಹಾರ ಸಿಕ್ಬಿಡ್ತು. ಹಾಗಾದ್ರೆ ನಿಜಾನ ನವೆಂಬರ್ ಕ್ರಾಂತಿ ಅನ್ನೋದು ಡಿ.ಕೆ. ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟುವ ಸಂಭ್ರಮ ಅಲ್ಲ, ಬದಲಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಮುಂದಿನ ಸಿಎಂ ಆಗಿ ಪ್ರೊಜೆಕ್ಟ್ ಮಾಡುವ ಕ್ರಾಂತಿಯ ಅನ್ನೋ ಪ್ರಶ್ನೆಗೆ ಬಂದು ನಿಂತಿದೆ ಕಾಂಗ್ರೆಸ್ ಪಡಸಾಲೆಯಲ್ಲಿ ನಡೀತಾ ಇರುವ ಈ ಬೆಳವಣಿಗೆಗಳು. ಇದೇ ವಿಚಾರವಾಗಿ ಹುಟ್ಟಿರುವ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರು ನಮ್ಮ ಜೊತೆಯಲ್ಲಿದ್ದಾರೆ, ಬಿಜೆಪಿ ವಕ್ತಾರೆ ಸುರಭಿ ಹೊದಿಗೆರೆ ಅವರಿದ್ದಾರೆ, ಹಾಗೆ ಜೆಡಿಎಸ್ನ ವಕ್ತಾರರು ಅಶ್ವಿನ್ ಗೌಡ್ರು ನಮ್ಮ ಜೊತೆಯಲ್ಲಿದ್ದಾರೆ. ನಮಸ್ಕಾರ ಮೂವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ವಿಶೇಷವಾಗಿ ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಕಿತ್ತೂರು ಎಂಎಲ್ಎ ಆದ ಬಾಬಾ ಸಾಹೇಬ್ ಪಾಟೀಲ್ರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ ಮೊದಲ ಪ್ರಶ್ನೆ ನಿಮಗೆ ಕೇಳ್ತೀನಿ ಸರ್. ನಿಮ್ಮ ಸಮಯ ಇರೋದು ಸ್ವಲ್ಪನೇ ಹೊತ್ತು ನಮ್ಮ ಜೊತೆಯಲ್ಲಿ ಅಂತ ತಿಳಿದಿರೋದ್ರಿಂದಾಗಿ ಒಂದು 2-3 ಪ್ರಶ್ನೆ ನಿಮ್ಮಿಂದಾನೇ ಪ್ರಾರಂಭ ಮಾಡ್ತೀನಿ. ಈಗ ಯತೀಂದ್ರ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಅವರನ್ನ ಒಂದರ್ಥದಲ್ಲಿ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಅಂತ ಹೇಳಿ ಮಾತನಾಡಿದ್ರು ಬೆಳಗಾವಿಯಲ್ಲಿ. ನೀವು ಸತೀಶ್ ಜಾರಕಿಹೊಳಿ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರಾಗಿ ಇದನ್ನು ಯಾವ ರೀತಿ ಪರಿಗಣಿಸ್ತಿದ್ದೀರಿ? ಉತ್ತರಾಧಿಕಾರಿ ಫಾರ್ ವಾಟ್? ಸಿಎಂ ಕುರ್ಚಿಗ ಅಥವಾ ಕೆಪಿಸಿಸಿ ಅಧ್ಯಕ್ಷಗಿರಿಗ? ಯಾವುದಕ್ಕೆ ಉತ್ತರಾಧಿಕಾರಿ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿರಬಹುದು ಅಂತ? ಈಗ ನಿನ್ನೆ ಯತೀಂದ್ರ ಅವರು ಹೇಳಿದ ಉದ್ದೇಶ ಅಂತಂದರೆ, ಅಹಿಂದ ಒಂದು ಸಂಘಟನೆಯಲ್ಲಿ ಬಹುತೇಕ ಸಿದ್ದರಾಮಯ್ಯ ಭಾಳಷ್ಟು ಕಾಲ ಕೆಲಸ ಮಾಡಿದ ಮುಂದಿನ ಉತ್ತರಾಧಿಕಾರಿ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ತೊಗೊಳ್ಬೇಕನ್ನುವಂಥದ್ದನ್ನು ವಿಚಾರ ಹೇಳಿದ್ದಾರೆ. ಸ್ಪಷ್ಟಪಟ್ಟ ನಂತರ ಹೊಸ ಮುಖಗಳಿಗೆ ಬೇಡ, ಹಳಿ ಸಿ ಎಮ್ ಅವ್ರಿಗೆ ಏಜ್ ಆದ್ರಿಂದ ಮುಂದೆ ಅವ್ರು ತೊಗೊಳ್ಬೇಕು ಅನ್ನುವಂಥ ವಿಚಾರದಿಂದ ಹೇಳಿದರು. ಮತ್ತು ಅದ್ರ ಜೊತೆಗೆ ಏನಿದ್ರು ನಮ್ಮಲ್ಲಿ ಯೂಶ್ವಲಿ ಹೈಕಮಾಂಡ್ ಏನು ನಿರ್ಧಾರ ತಗೋತೈತೆ ಅದನ್ನ ಆಗುವಂಥದ್ದು ಇರುತ್ತೆ. ಹಲೋ, ಹೇಳಿ ಸರ್, ಮುಂದುವರಿಸಿ, ಕೇಳಿಸ್ತಾ ಇದೆ. ಹಲೋ, ಅದಕ್ಕೆ ಅದರದ ಸ್ಪಷ್ಟನೆ ಕೂಡ ಇವತ್ತು ಮುಂಜಾನೆ ಮಾನ್ಯ ನಮ್ಮ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಕೂಡ ಕೊಟ್ಟರು, ನಿಮ್ಮ ಚಾನಲ್ಗೂ ಕೂಡ ಕೊಟ್ಟಿದ್ರು. ಅದು ಯಾವ ಥರ ಇದೆ ಏನು ಮಾಡಿದಾರು ಬೇಡ, ಬಹುತೇಕ ಆಸ್ಪಿರೆಂಟ್ಸ್ ಏನೈತೆ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಸುಮಾರು ಒಂದು 10 ನಿಮಿಷ ಚರ್ಚೆಯಲ್ಲಿ ಅದು ಕೊಟ್ಟು ನಿಮಗೂ ಕೂಡ ಕೊಟ್ಟಿದ್ರು ಇದು ಚಾನಲ್. ಈಗ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಬಯಕೆ ಸಹಜವಾಗಿ ನಿಮ್ಮಲ್ಲೂ ಇರುತ್ತೆ, ಹಾಗೆ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಆ ಕ್ಷೇತ್ರದ ಮತದಾರರಲ್ಲೂ ಕೂಡ ಇರುತ್ತೆ. ಇದು ಸೂಕ್ತ ಸಮಯ ಹೌದೋ ಅಲ್ವೋ ಅನ್ನೋದು ಮಾತ್ರ ನನ್ನ ಪ್ರಶ್ನೆ. ಎಲ್ಲ ಮುಖ್ಯಮಂತ್ರಿ ಬಗ್ಗೆ ಎಲ್ಲಕ್ಕಿಂತ ಅಹಿಂದ ಸಂಘಟನೆ ಮುಂದುವರಿಸುತ್ತ ವಿಚಾರವಾಗಿ ಮಾತಾಡಿದ್ದಾರೆ ಅದನ್ನು. ಬಟ್ ಮುಖ್ಯಮಂತ್ರಿ ಅಂತನ್ನುವಂಥದ್ದು ವರ್ಡೇ ಯೂಸ್ ಆಗಿಲ್ಲ ಅಲ್ಲಿ. ರೈಟ್ ಸರ್, ನಿಮ್ಮ ಧ್ವನಿ ಇಲ್ಲಿಗೆ ತಲುಪೋದ್ರಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅದನ್ನ ಸರಿಪಡಿಸಿ ಮತ್ತೊಮ್ಮೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ನಟರಾಜ್ ಗೌಡ್ರೆ, ಯತೀಂದ್ರ ಸಿದ್ದರಾಮಯ್ಯನವರ ನಿನ್ನೆಯ ಹೇಳಿಕೆ ಅದಾದ್ಮೇಲೆ ಸಹಜವಾಗಿ ಹುಟ್ಟಾ ಇರುವ ಪ್ರಶ್ನೆ, ಹೂ ಇಸ್ ಯತೀಂದ್ರ ಸಿದ್ದರಾಮಯ್ಯ? ಕಾಂಗ್ರೆಸ್ ಹೈಕಮಾಂಡ್ ನ ಮುಖವಾಣಿಯ ಅಥವಾ ಸಿದ್ದರಾಮಯ್ಯನವರ ಮುಂದಿನ ಭವಿಷ್ಯ ಏನು ಅನ್ನೋದನ್ನ ತಿಳಿಸ್ಲಿಕ್ಕೆ ಅಪಾಯಿಂಟ್ ಆಗಿರುವ ವಿಶೇಷ ಅಧಿಕಾರಿನ, ಒಬ್ಬ MLC ಅನ್ನೋದನ್ನ ಬಿಟ್ರೆ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅಥವಾ ಮುಂದಿನ ಅಹಿಂದ ನಾಯಕ ಯಾರಾಗಬೇಕು ಅನ್ನೋದನ್ನ ಬಹಿರಂಗ ವೇದಿಕೆಯಲ್ಲಿ ಘೋಷಣೆ ಮಾಡಲಿಕ್ಕೆ ಯತೀಂದ್ರ ಸಿದ್ದರಾಮಯ್ಯನವರ ಬಳಿ ಇರುವ ಅಧಿಕಾರ, ಅಧಿಕೃತ ಅಧಿಕಾರ ಯಾವುದು? ನೋಡಿ, ಮಾನ್ಯ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿರೋದಕ್ಕೆ ಯಾವುದೇ ಅಧಿಕೃತ ಅಧಿಕಾರದ ಅಗತ್ಯ ಇಲ್ಲ. ಸೈದ್ಧಾಂತಿಕ ಬದ್ಧತೆ ಇದ್ರೆ ಸಾಕು, ಕಾಂಗ್ರೆಸ್ ಪಕ್ಷದ ಮೇಲೆ ಒಲವಿದ್ರೆ ಸಾಕು. ಮಾನ್ಯ ಯತೀಂದ್ರ ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ?
ವೈಚಾರಿಕತೆ ಇರತಕ್ಕಂತಹ ಸೈದ್ಧಾಂತಿಕ ಬದ್ಧತೆ ಇರತಕ್ಕಂತಹ ನಾಯಕರುಗಳು ಕರ್ನಾಟಕದಲ್ಲ ಇದೆ. ಕಾಂಗ್ರೆಸ್ ಅಲ್ಲೆಲ್ಲ ವೈಚಾರಿಕತೆ ಇದ್ದಂಥವ್ರೇನೆ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನ ಅಳಗೂಡಿಸ್ಕೊಂಡಿರ್ತಕ್ಕಂಥವ್ರೆ, ಎಲ್ಲ ಜಾತ್ಯತೀತವಾದವನ್ನ ಅಳಗೂಡಿಸ್ಕೊಂಡಿರ್ತಕ್ಕಂಥವ್ರೆ. ಅದರೊಳಗೆ ಮಾನ್ಯ ಸಿದ್ದರಾಮಯ್ಯನವರು ಈ ಅಹಿಂದ ಅಂತ ಹೇಳಿ ಯಾವ ಸಾಮಾಜಿಕ ರಾಜಕೀಯ ಒಂದು ಸಂಘಟನೆಯನ್ನ ಮಾಡಿ ಯಾರ್ಯಾರು ತುಳಿತಕ್ಕೊಳಗಾದ್ರು ಅವ್ರಿಗೂ ರಾಜಕೀಯವಾಗಿ ಅವಕಾಶಗಳನ್ನ ಕೊಡಬೇಕು ಅಂತ ಹೇಳಿ ಯಾವ ರೀತಿಯ ಸಂಘಟನೆಯನ್ನು ಮಾಡಿದ್ರು, ಆ ಸಂಘಟನೆ ಅನ್ನೋದು ಮುಂದುವರಿಬೇಕು. ಇದರಿಂದ ಕಾಂಗ್ರೆಸ್ ಸಿದ್ಧಾಂತವನ್ನು ಯಾರು ಒಪ್ಕೊಂತಾರೋ ಅಂಥ ಎಲ್ಲಾ ನಾಯಕರುಗಳಿಗೆ, ಕಾಂಗ್ರೆಸ್ಸೇತರ ನಾಯಕರುಗಳು ಯಾರ್ಯಾರು ಇದ್ದಾರೆ, ಯಾವ ಬೇರೆ ಸಂಘಟನೆಗಳಿದ್ದಾರೆ, ಅವರೆಲ್ಲರಿಗೂ ಒಂದು ನಾಯಕತ್ವ ಬೇಕು. ಆ ನಾಯಕತ್ವ ವೈಚಾರಿಕ ಬದ್ಧತೆ, ಸೈದ್ಧಾಂತಿಕ ಬದ್ಧತೆ ಇರತಕ್ಕಂತಹ ಸತೀಶ್ ಜಾರಕಿಹೊಳಿ ಅವರು ತಗೊಳ್ಳಿ ಅಂತ ಹೇಳಿದೊಳಗೆ ಯಾವ ರೀತಿಯ ತಪ್ಪು ಇಲ್ಲ. ಅದೇನು ಕಾಂಗ್ರೆಸ್ ಪಕ್ಷದ ಕೆಪಿಸಿ ಅಧ್ಯಕ್ಷರಾಗಿ ಅಂತ ಹೇಳಿಲ್ಲ, ಅವರು ಮುಖ್ಯಮಂತ್ರಿಗಳಾಗಿ ಅಂತ ಹೇಳಿಲ್ಲ. ಯಾಕಂದ್ರೆ ಒಂದು ನಾಯಕತ್ವ ಬೇಕು ರಾಜ್ಯಗಳಿಗೆ. ಒಂದು ಸೈದ್ಧಾಂತಿಕ ಹೋರಾಟ ಮಾಡಬೇಕಾದಾಗ ಯಾರು ಇಡೀ ರಾಜ್ಯವನ್ನು ಸುತ್ತಾಡಿ, ಈಗ ಸಿದ್ದರಾಮಯ್ಯನವ್ರಿಗೆ ಇದೇ ಕೊನೆ ಚುನಾವಣೆ, ಮುಂದಿನ ರಾಜಕೀಯವಾಗಿ ಅವರು ಸಕ್ರಿಯರಾಗಿದ್ರು ಕೂಡ ಎಲ್ಲರಿಗೂ ಸಲಹೆ ಕೊಡಬಹುದು, ಸಹಕಾರ ಮಾಡಬಹುದು, ಕೆಲವು ಭಾಷಣಗಳು ಮಾಡಬಹುದೇ ಹೊರತು ಇಷ್ಟು ಸಕ್ರಿಯವಾಗಿ ಓಡಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಂಗಾಗಿ ಇದು ಮುಂದುವರಿಬೇಕು, ಈ ಚಳುವಳಿ ಮುಂದುವರಿಬೇಕು ಅಂತ ಹೇಳಿದ್ದಾರೆ ಹೊರತು ಅದೊಂದು ಚಳುವಳಿ, ಸೈದ್ಧಾಂತಿಕ ಹೋರಾಟದ ಒಂದು ಚಳುವಳಿ ತಪ್ಪಲ್ಲ. ಸಿದ್ದರಾಮಯ್ಯನವರು ಅಹಿಂದ ನಾಯಕತ್ವವನ್ನ ಸತೀಶ್ ಜಾರಕಿಹೊಳಿ ತಪ್ಪಲ್ಲ. ಈಗ ಅವರ ಅಭಿಪ್ರಾಯವನ್ನ, ಮುಂದಿನ ಚಿಂತನೆಯನ್ನ ಬಹಿರಂಗವಾಗಿ ಹೇಳೋದ್ರಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ತಪ್ಪಲ್ಲ ಅನ್ನೋ ಹಾಗಿದ್ರೆ, ತಮ್ಮ ನಾಯಕನಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗ್ಲಿ ಅಂತ ಹೇಳಿ ಇಕ್ಬಾಲ್ ಹುಸೇನ್ ಅವರು ಹೇಳಿದ್ರೆ ತಪ್ಪು ಯಾಕೆ? ಶಿವಗಂಗಾ ಬಸವರಾಜ್ ಅವರು ಹೇಳಿದ್ರೆ ತಪ್ಪು ಯಾಕೆ? ಕುಡಿಗಲ್ ರಂಗನಾಥ್ ಅವರು ಹೇಳಿದ್ರೆ ತಪ್ಪು ಯಾಕೆ? ಅವ್ರಿಗೆ ನೋಟಿಸ್ ಕೊಡ್ತೀರಿ? ನೀವ್ ಹೇಳಿದ್ ಲಾಜಿಕ್ ಅಲ್ಲಿ ಅವರು ಕೂಡ ಮುಂದಿನ ನಾಯಕ ನಮ್ಮ ಡಿ.ಕೆ. ಶಿವಕುಮಾರ್ ಅವರಾಗ್ಲಿ ಅಂತ ಹೇಳಿದ್ರೆ ತಪ್ಪಾಗಬಾರ್ದು. ಈಗ ಸ್ಮಿತಾ ಅವರೇ, ತಮ್ಮ ಪ್ರಶ್ನೆ ತುಂಬಾ ಚೆನ್ನಾಗಿದೆ. ಆದ್ರೆ ಎರಡು ಒಂದಕ್ಕೊಂದು ಸಂಬಂಧ ಇಲ್ಲ. ಹೆಂಗೆ ಗೊತ್ತಾ, ಒಬ್ಬ ರಾಜ್ಯಾಧ್ಯಕ್ಷ ಬದಲಾವಣೆ, ಒಬ್ಬ ಮುಖ್ಯಮಂತ್ರಿಯ ಬದಲಾವಣೆಯ ಮಾತಿಗೂ ಒಂದು ಸಂಘಟನೆ, ಒಂದು ಚಳುವಳಿ, ಈ ನೇತೃತ್ವ ಸೈದ್ಧಾಂತಿಕ ಬದ್ಧತೆಯ ಹೋರಾಟಕ್ಕೂ ಅಷ್ಟು ಒಂದು ಗಟ್ಟಿ ಸಮುದಾಯದ ನಾಯಕತ್ವವನ್ನ ವಹಿಸಿಕೊಳ್ಳೋದು, ಇಸ್ ಇಟ್ ಇನ್ ಎನಿವೇ ಲೆಸ್ ದೆನ್ ಕೆಪಿಸಿಸಿ ಚೇರ್ಮನ್ಶಿಪ್? ಇಸ್ ಇಟ್ ಇನ್ ಎನಿವೇ ಲೆಸ್ ದೆನ್ ಸಿಎಂ ಹುದ್ದೆ? ಅಂದ್ರೆ ನೀವೇನು ಅಹಿಂದ ನಾಯಕತ್ವ ಅನ್ನೋದು ಅಷ್ಟು ಕೆಳಮಟ್ಟದ್ದು ಅಂತ ಹೇಳ್ತಿದ್ದೀರಾ? ಹಂಗಿಲ್ಲ. ದೇವರಾಜ ಅರಸುರವರ ನಂತರ ಮಾನ್ಯ ಸಿದ್ದರಾಮಯ್ಯನವರೇ ಅಹಿಂದ ನಾಯಕತ್ವವನ್ನು ವಹಿಸಿರ್ತಕ್ಕಂಥದ್ದು, ಇಡೀ ರಾಜ್ಯದಲ್ಲಿ ಸಂಘಟನೆ ಮಾಡಿರ್ತಕ್ಕಂಥದ್ದು, ಇಡೀ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ನಾಯಕ ಸಿದ್ದರಾಮಯ್ಯನವರು. ಅದರೊಳಗೆ ಯಾರು ಡಿಸ್ಪ್ಯೂಟ್ ಮಾಡಕ್ ಸಾಧ್ಯನೇ ಇಲ್ಲ. ಕಾಂಗ್ರೆಸ್ ಸಂಘಟನೆ ಇಲ್ಲಿವರೆಗೂ ಮಾಡ್ಕೊಂಡು ಬಂದವರು ಕೂಡ ಆ ಸೈದ್ಧಾಂತಿಕವಾಗಿ ಯಾವ್ಯಾವ ಸಮುದಾಯಗಳಿಗೆ ಯಾವ ರೀತಿಯ ಪ್ರಾಶಸ್ತ್ಯವನ್ನ ಕೊಡಬೇಕು ಅಂತೇಳಿ ಕಾಂಗ್ರೆಸ್ ನಾಯಕರು ಕೂಡ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು. ರಾಹುಲ್ ಗಾಂಧಿ ಅವರು ಇಡೀ ರಾಷ್ಟ್ರದಲ್ಲಿ ಒಂದು ಈ ಹಿಂದುಳಿದ ವರ್ಗದವರ ಒಂದು ಅಧಿವೇಶನ ಮಾಡಬೇಕಂತ ಇವತ್ತು ರಾಹುಲ್ ಗಾಂಧಿ ಅವರು ಹೇಳಿದ್ರು, ಸೋನಿಯಾ ಗಾಂಧಿ ಅವರು ಹೇಳಿದ್ರು, ಎಐಸಿಸಿ ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು, ಅಥವಾ ಡಿ.ಕೆ. ಶಿವಕುಮಾರ್ ಅವರು ಹೇಳಿದಿದ್ರೆ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಿರ್ಲಿಲ್ಲ. ನಾನು ಅದಕ್ಕೆ ಮೊದಲೇ ಪ್ರಶ್ನೆ ಕೇಳಿದೆ, ಅಹಿಂದ ನಾಯಕತ್ವವನ್ನ ಬಹಿರಂಗ ವೇದಿಕೆಯಲ್ಲಿ ಘೋಷಣೆ ಮಾಡ್ಲಿಕ್ಕೆ ಹೂ ಈಸ್ ಯತೀಂದ್ರ ಸಿದ್ದರಾಮಯ್ಯ? ಅವರಿಗಿರುವ ಅಧಿಕೃತ ಅಧಿಕಾರ ಏನು? ಅಧಿಕೃತ ಅಧಿಕಾರ ಬೇಕಾಗಿಲ್ಲ. ಯಾರು ವೈಚಾರಿಕತೆಯಲ್ಲಿರ್ತಾರೆ, ಯಾರು ಸೈದ್ಧಾಂತಿಕ ಬದ್ಧತೆ ಇರ್ತಾರೆ, ಯಾರು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ಇರ್ತಾರೆ, ಯಾರು ಬೇಕಾದ್ರೂ ಇಂಥ ಹೇಳಿಕೆಗಳು ಕೊಡಬಹುದು, ಸಂಘಟನೆಗೆ ಅನುಕೂಲ ಆಗುವಂತ ಹೇಳಿಕೆ. ಯಾವ ರೀತಿಯ ತೊಂದರೆ ಆಗಿದೆ? ಯಾವ ತೊಂದರೆ ಇಲ್ಲ. ಇದು ಮುಖ್ಯಮಂತ್ರಿ ಬದಲಾವಣೆ, ಅಧ್ಯಕ್ಷರ ಬದಲಾವಣೆ ವಿಷಯ ಏನಿಲ್ಲ. ಹಂಗಾಗಿ ಈ ತಪ್ಪಿಲ್ಲ, ಈ ಪ್ರಶ್ನೆ ಬರೋದಿಲ್ಲ. ಕರೆಕ್ಟ್ ಸುರ್ಬಿ ಅವರೇ. ನೋಡ್ರಿ, ಬಟ್ ಎಂತ ಕಾಂಟ್ರಡಿಕ್ಷನ್ ಅಂದ್ರೆ, ಹೀಗೆ ತಪ್ಪಿಲ್ಲದ ಹೇಳಿಕೆಯನ್ನ ಅದೇ ಪಕ್ಷದ ಇಕ್ಬಾಲ್ ಹುಸೇನ್ ಅವರು ಎಳಸು ಹೇಳಿಕೆ. ಸ್ವಲ್ಪ ನಿಗಾ ಇಟ್ಕೊಂಡು ಮಾತನಾಡಬೇಕು ಯತೀಂದ್ರ ಸಿದ್ದರಾಮಯ್ಯನವರು. ಹಿಂಗ್ ಬಹಿರಂಗ ವೇದಿಕೆಯಲ್ಲಿ ನೀವು ಮಾತನಾಡ್ಬಿಟ್ಟು ಪಕ್ಷದ ಒಳಗೆ ಗೊಂದಲ ಕ್ರಿಯೇಟ್ ಮಾಡಬಾರ್ದು. ಯಾಕಪ್ಪ, ಒಬ್ಬ ಪಕ್ಷದ ಶಾಸಕರಿಗೆ ಇಕ್ಬಾಲ್ ಹುಸೇನ್ ಅವರು ಹಾದಿ ಬೀದಿಲಿ ಓಡಾಡೋರಲ್ಲ. ಈಸ್ ಅ ಪೀಪಲ್ ರೆಪ್ರೆಸೆಂಟೇಟಿವ್ ಫ್ರಮ್ ದ ಕಾಂಗ್ರೆಸ್ ಪಾರ್ಟಿ. ಅವರಿಗೆ ಇದು ಎಳಸು ಹೇಳಿಕೆ ಅಂತ ಅನಿಸ್ತಿದೆ. ಯತೀಂದ್ರ ಅವ್ರು ಹಿಂಗ್ ಮಾತನಾಡ್ಲಿಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ ಅನಿಸ್ತಿದೆ.